ಗುರುಜಿ, ಪಂಚಾಂಗ ಶ್ರವಣ ಆಯಿತು, ದರ್ಪಣಾಂಜನ ದರ್ಶನ ಆಯಿತು. ಈಗ ರಾಶಿ ಫಲಗಳು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಶನಿವಾರ ಈ ದಿನ ತಾವು ಮಾಡಬಹುದಾದಂಥ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಆಲೋಚಿಸಿ ಸಮಾಧಾನದಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೇಷರಾಶಿಯವರು ಇವತ್ತು ನೀವು ದುಡುಕಿ ತೀರ್ಮಾನ ತಂದುಕೊಳ್ಳುವಂಥದ್ದು ಅಥವಾ ಮನೇಲಿರ್ತಕ್ಕಂಥ ಹಿರಿಯರು ಜೊತೆಲಿರ್ತಕ್ಕಂಥವ್ರು ಇಂತಹದ್ದೊಂದು ಕೆಲಸ ಮಾಡೋದು ಬೇಡ ಅಂತಂದರೂ ಸಹಿತ ಬಲವಂತವಾಗಿ ನೀವೇನಾರು ಆ ಕೆಲಸವನ್ನೇ ಪ್ರಯತ್ನಿಸಿದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮೇಷರಾಶಿಯವರಿಗೆ ಮುಂಜಾಗ್ರತಾ ಕ್ರಮವಾಗಿ ಒಂದು ಸೂಚನೆ ಅಂತ ಸಿಗುತ್ತೆ. ಆ ಸೂಚನೆನ ಲೆಕ್ಕ ಮಾಡಿದಿರ ನಿಮ್ಮಷ್ಟಕ್ಕೆ ನೀವು ನಡೆದಿದ್ದ ದಾರಿನೇ ಕರೆಕ್ಟು ಅಂತ ನೀವು ನಡೆದರೆ ಖಂಡಿತ ಸಮಸ್ಯೆ ಎಂಬತಕ್ಕಂಥದ್ದು ಮನೆ ಬಾಗಿಲಲ್ಲಿರುತ್ತೆ. ಜೋಪಾನ, ಎಚ್ಚರ ಇರಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣುವಂಥ ದಿನ. ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚೆಚ್ಚು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಮಧ್ಯಾಹ್ನ 12ರಿಂದ 4 ಮಧ್ಯದಲ್ಲಿ ನೀವು ಅಂದುಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಪ್ರಗತಿಯತ್ತ ತೆಗೆದುಕೊಂಡು ಹೋಗ್ತೀರಿ. ಹಾಗೆ ಮನರಂಜನಾ ಸ್ಥಳಕ್ಕಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಸಂತೋಷದ ಕೂಟಕ್ಕಾಗಲಿ ಇವತ್ತಿನ ದಿವಸ ಸಾಕಷ್ಟು ಒಲವು ಕೊಟ್ಟು ನಡೆಸುವಂಥದ್ದು, ಸಾಕಷ್ಟು ವಿಶೇಷತೆಗಳನ್ನು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸ್ಕೊಳ್ಳಿ. ಆರೋಗ್ಯದಲ್ಲಿ ಬರುವಂತಹ ಸಣ್ಣ ಪುಟ್ಟ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳನ್ನು ಅಲ್ಲಿಂದಲೇ ಸರಿಪಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ವೈದ್ಯರ ಸಲಹೆನೂ ಬೇಕಾಗುತ್ತೆ. ಜೊತೆಗೆ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಬೇಕು. ಮಕ್ಕಳು ಬೀಳೋದಾಗಲಿ ಅಥವಾ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋದಾಗಲಿ ಇಂತಹ ಸಮಸ್ಯೆಗಳು ಸಹಿತ ಎದುರಾಗ್ಬೋದು. ಸ್ವಲ್ಪ ಜೋಪಾನ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಂದರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ತಂದುಕೊಳ್ಳುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ನೀವು ಅಂದುಕೊಂಡಂಥ ರೀತಿ ಕೆಲಸಗಳು ಸಾಗ್ತಾ ಇಲ್ವೇನೋ ಅಥವಾ ನಮಗೆ ಯಾರಾದರೂ ತೊಂದರೆ ಕೊಡ್ತಿದ್ದಾರೇನೋ ಅಂತಕ್ಕಂತಹ ಮನಸ್ಥಿತಿ ನಿಮ್ಮಲ್ಲಿ ಭಾಳಷ್ಟು ಬಾಧಿಸಬಹುದು. ಅದಕ್ಕಾಗಿ ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು 11ರಿಂದ 1 ಗಂಟೆ 20 ನಿಮಿಷದವರೆಗೂ, ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆ 20 ನಿಮಿಷದವರೆಗೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಸಾಗುತ್ತೆ. ಈ ಸಮಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯಲ್ಲಿ ಸಾಗುವುದರಿಂದ ಈ ಸಮಯವನ್ನು ಹೊರತುಪಡಿಸಿ ನಂತರ ಬೇರೆ ಕೆಲಸಗಳ ಬಗ್ಗೆ ಗಮನ ತೆಗೆದುಕೊಂಡ್ರೆ ಅಥವಾ ಮುಂದಿನ ಸಮಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ರೂ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ನೀವು ಮಾಡ್ತಕ್ಕಂತಹ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಅಥವಾ ನೀವು ಉದ್ಯೋಗಕ್ಕಾಗಿ ಹೊರಡತಕ್ಕಂಥದ್ದು ಏನೇ ಆದರೂ ಸಹಿತ ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೇ ತೊಂದರೆ ಎದುರಾಗ್ತಿರುತ್ತೆ. ಇಂತಹ ಸಮಸ್ಯೆಗಳಿಂದ ಲೆಕ್ಕಿಸದೇರ ನೀವು ಹೊರಡಬೇಕು ಅಂದರೆ ಸಾಧ್ಯವಾದಷ್ಟು ಮನೆಯಿಂದ ಆಚೆ ಹೊರಡುವಂತಹ ಕಾಲ ಒಂದು ಚಿಟಿಗೆ ಹೆಸರು ಕಾಳು ಅಥವಾ ಹೆಸರುಬೇಳೆನ ತೆಗೆದು ಅದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಆದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಮನಸ್ಸು ಶಾಂತಿ ನೆಮ್ಮದಿನ ಬಯಸುತ್ತೆ, ಆದರೆ ಮನಸ್ಸಲ್ಲಿ ಸುತ್ತಮುತ್ತಿರತಕ್ಕಂಥವರಿಂದ ತೊಂದರೆ ತಾಪತ್ರೆಗಳು ಕಾಲಕ್ಕೂ ಎದುರಾಗ್ತಾ ಇರುತ್ತೆ. ಈ ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿ ಸಹಿತ ಬಹಳ ಸಹಾಯ ಮಾಡಿದ್ರು. ಅವ್ರನ್ನೂ ನಾನು ನೆನೆಸಬೇಕು. ಯಾಕೆಂದರೆ ರಾಜ್ಯದಾದ್ಯಂತ ನನ್ನ ಈ ಪಯಣದಲ್ಲಿ ಮಹರ್ಷಿ ಯಾತ್ರೆಗೆ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಆಯಾ ಭಾಗಕ್ಕೆ ಹೋದಾಗ ಅವರವರ ಧರ್ಮ ಪ್ರಚಾರಕ್ಕೆ, ಈ ಧರ್ಮ ಜಾಗೃತಿ ಯಾತ್ರೆಗೆ, ಮಹರ್ಷಿ ಯಾತ್ರೆಗೆ ಸಹಾಯವನ್ನು ಮಾಡ್ತಾರೆ. ಅಂತಹದ್ರಲ್ಲಿ ಇವತ್ತು ಪೊಲೀಸ್ ಸಿಬ್ಬಂದಿ ಸಹಿತ ಅಷ್ಟೇ ಸಹಾಯ ಮಾಡಿದ್ದಾರೆ. ಹಾಗೆ ಈ ಭಾಗದ ಜನನಾಯಕರು ಸಾಕಷ್ಟು ಜನ ಬಂದು ಭಗವಂತನ ಸೇವೆ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ಈ ಭಾಗದ ಸುತ್ತಮುತ್ತಿರ್ತಕ್ಕಂತಹ ಜನನಾಯಕರು, ಮಠದ ಭಕ್ತರು, ಹಾಗೆ ಈ ಒಂದು ಆಸ್ಥಾನಕ್ಕೆ ನೋಡ್ಲಿಕ್ಕಾಗಿ ಬಂದಿರತಕ್ಕಂತಹ ಎಲ್ಲ ಭಕ್ತ ಶಿರೋಮಣಿಗಳು ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. ಪೂಜಾ ಪ್ರಾರಂಭಿಸೋಣ. ಕೈಗಳನ್ನು ಮೇಲೆತ್ತಿ ಎಲ್ಲರೂ ಸಾಮೂಹಿಕವಾಗಿ ಹೇಳಬೇಕಾದಂತಹ ಒಂದು ಮಂತ್ರ. ಯಾತಗಿ ಕೈ ಎತ್ತಬೇಕು ಅಂದರೆ ಹೇಳ್ತೀನಿ ಕೇಳಿ. ನಿಮ್ಮ 2 ಕಿವಿಗಳಿದೆಯಲ್ಲ, ನಿಮ್ಮ ಜ್ಞಾನೇಂದ್ರಿಯಗಳು, ಅದರಲ್ಲೂ ನಿಮ್ಮ ಬುದ್ಧಿ ಚೈತನ್ಯ ಅದು ಚುರುಕುಗೊಳ್ಳಬೇಕಾದ್ರೆ, ನೀವಿಲ್ಲೇ ಇರಬೇಕಾದ್ರೆ, ಸಂಸಾರ ಎಂಬತಕ್ಕಂಥ ಜಂಜಾಟದಲ್ಲಿದ್ದು ಸಾಕಷ್ಟು ಸುಸ್ತಾಗ್ಬಿಟ್ಟಿದ್ದೀರಿ. ಆ ಸಂಸಾರ ಎಂಬತಕ್ಕಂಥ ಜಂಜಾಟದಿಂದ ಸುಸ್ತಾಗಿರ್ತಕ್ಕಂಥವರು ಒಂದಿಷ್ಟು ತಾಕತ್ತು ತಗೋಬೇಕಾದ್ರೆ ಕೈ ಮೇಲೆ ಎತ್ತಬೇಕು. ಹೇಳಿ, ಕೈ ನೆಟ್ಟಗಿಡಿ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. 11 ಸತಿ ಜೋರಾಗಿ ಚಪ್ಪಾಳೆ ಬರಲಿ. ವಿಶ್ವಾರಾಧ್ಯರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಶ್ವಾರಾಧ್ಯ ಮಹಾರಾಜ್ ಕಿ, ವಿಶ್ವಾರಾಧ್ಯ ಮಹಾರಾಜ್ ಕಿ, ವಿಶ್ವಾರಾಧ್ಯ ಮಹಾರಾಜ್ ಕಿ, ವಿಶ್ವಾರಾಧ್ಯ ಮಹಾರಾಜ್ ಕಿ, ವಿಶ್ವಾರಾಧ್ಯ ಮಹಾರಾಜ್ ಕಿ. ವಿಶ್ವಾರಾಧ್ಯರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅಭಿಷೇಕವನ್ನು ಮಾಡೋಣ. ಅಭಿಷೇಕಕ್ಕೂ ಮುನ್ನ ಶುದ್ಧೋದಕದಲ್ಲಿ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಷ್ಟತೀರ್ಥಗಳು ಸಹಿತ ಈ ಶುದ್ಧೋದಕದಲ್ಲಿ ಬರಲಿ. ಇಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಶುದ್ಧೋದಕ ಜೊತೆಗೆ ಸಂಗಮ ಕ್ಷೇತ್ರ ಈ ಭಾಗದಲ್ಲಿರೋದ್ರಿಂದ ಇಲ್ಲಿರ್ತಕ್ಕಂತಹ ಜಲವೂ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು. ಓಂ ಆಪೋ ಇಷ್ಟಾಮಯೋ ಬಹುಸ್ಥಾನವೋರ್ಜೇ ದದಾತನ ಮಹಿರಣಾಯ ಚಕ್ಷಸೆ ಯೋಗಶ್ರವಣಮೋರಸತ್ವಸ್ಯ ಪಾದೇನಯನಃ ಉಷದೇವ ಮಾದ್ರಃ ತಸ್ಮಾರಂಗಮಾಮೋ ಯಸ್ಯಕ್ಷಯಾಯ ಜನ್ಮದ ಆಪೋ ಜನಯದಾಚನಃ. ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಸೋಮಕಂ ಸರಳಾ ಪ್ರಶ್ನೆಯ ಆಪೋ ಭೋರ್ಭವಸ್ಸುವರೋಂ. ಇದು ಗೋಕ್ಷೀರ. ಗೋವಿನ ಮಹತ್ವ ಎಂಥದ್ದು ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಗೋವಿನಿಂದ ಈ ಸಂಪತ್ತಿದೆಯಲ್ಲ, ಗೋಕ್ಷೀರ, ದದಿ, ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ ಇಷ್ಟೂ ಸಹಿತ ಸಿಗುವಂತಹದ್ದು ಗೋವಿನಲ್ಲಿ. ಅಂತಹ ಗೋಮಾತೆಯನ್ನು ಇವತ್ತಿನ ದಿವಸ ನಾವು ಬಹಳ ದೂಷಿಸ್ತಾ ಇದ್ದೀವಿ. ಅಂತಹ ಗೋಮಾತೆಯನ್ನು ದೂರ ಮಾಡ್ತಾ ಇದ್ದೀವಿ. ಜನ್ಮ ಕೊಟ್ಟ ತಾಯಿನ ವಯಸ್ಸಾಯಿತು ಅಂತ ಹೇಳಿ ನಾವು ಆಚೆ ಕಳಿಸೋಲ್ಲ, ಆದರೆ ವಯಸ್ಸಾಗಿರ್ತಕ್ಕಂತಹ ಗೋವುಗಳನ್ನು ಕಸಾಯಖಾನೆ ಕಳಿಸ್ತಾ ಇದ್ದೀವಿ. ಅಂಥ ತಪ್ಪನ್ನು ಎಲ್ಲೋ ಒಂದು ಭಾಗದಲ್ಲಿ ಮಾಡ್ಬೋದೇನೋ, ಆದರೆ ನನಗೆ ನಿಮ್ಮಗಳ ಕಣ್ಣುಗಳು ನೋಡ್ತಾ ಇದ್ದರೆ, ನಿಮ್ಮಲ್ಲಿರೋ ಈ ಪ್ರೀತಿ ವಿಶ್ವಾಸ ನೋಡ್ತಿದ್ರೆ ಬಹುಶಃ ಈ ಭಾಗದಲ್ಲಿರ್ತಕ್ಕಂಥ ನನ್ನ ಅಭಿಮಾನಿ ದೇವರು ಬಹುಶಃ ಯಾರೂ ನೀವು ಗೋವನ್ನು ಮಾರಲ್ಲ ಅಂತ ತಿಳ್ಕೊಂಡಿದ್ದೀನಿ ನಾನು. ಗೋವನ್ನು ಮಾರಿದಾಗ ಸಿಗ್ತಕ್ಕಂಥದ್ದು ನಿಮಗೆ 3ರಿಂದ 5 ಸಾವಿರ ಅಥವಾ ಇನ್ನೂ ಜಾಸ್ತಿ ಅಂದರೆ 10,000. ಆ 10,000ದ ಸುಖ ಸಂತೋಷ ಸ್ವಲ್ಪ ದಿನ ಮಾತ್ರ. ಆದರೆ ಆ ಗೋತಾಯಿ ನಿಮ್ಮ ಮನೇಲಿ ಇರುವಷ್ಟು ದಿನ ನಿಮ್ಮ ಮನೆ ಮಕ್ಕಳಿಗೆ ಹಾಲು ಕೊಟ್ಟು, ನಿಮಗೆ ಹಾಲು ಕೊಟ್ಟು, ಹಾಲು, ಮೊಸರು, ತುಪ್ಪ ಜೊತೆಗೆ ನಿಮಗೆ ಬರ್ತಕ್ಕಂಥ ಎಂಥ ಒಂದು ಮಹಾಮಾರಿ ರೋಗಗಳಿದ್ರು ಆ ರೋಗಗಳ ಗುಣ ಆಗಲಿ ಅಂಥೇಳಿ ತನ್ನ ಗೋಮೂತ್ರ ಗೋಮಯವನ್ನು ಸಹಿತ ನಿಮಗೆ ಅರ್ಪಣೆ ಮಾಡ್ತಾ ಇದ್ದಾಳೆ. ಅಂಥ ತಾಯಿನ ನಾವು ಇವತ್ತಿನ ದಿವಸ ಘಟಕರ ಕೈಲಿ ಕೊಡ್ತಾ ಇದ್ದೀವಿ. ಇನ್ನಾದರೂ ನಾವು ಬುದ್ಧಿ ಕಲಿಬೇಕಾಗಿದೆ. ಇನ್ನಾದರೂ ನಾವು ನಮ್ಮ ಗೋಮಾತೆಯನ್ನು ಉಳಿಸ್ಕೋಬೇಕಾಗಿದೆ. ಇಂತಹ ಗೋ ಸಂಪತ್ತನ್ನು ನಾವು ಕಳ್ಕೊಂಡ್ರೆ ಮುಂದೊಂದು ದಿವಸ ನಮ್ಮ ಭಾರತ ದೇಶ ಬಂಜೆ ಆಗಿಬಿಡುತ್ತೆ. ಜೊತೆಗೆ ಭಾರತ ದೇಶದ ಭಾರತಾಂಬೆ ಹೆಮ್ಮೆಯ ಪುತ್ರರು ನಾವೆಲ್ಲರೂ. ಇಂಥ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮೋ ರಕ್ಷಿತ ಧರ್ಮ ಸ್ಥಾಪನೆ ಆಗಬೇಕಾದರೂ ಸಹಿತ ಗೋ ಸಂಪತ್ತು ಉಳಿಬೇಕು. ಅಂತಹ ಗೋ ಸಂಪತ್ತನ್ನು ಉಳಿಸುತ್ತೀವಿ ಅಂತ ಹೇಳಿ ತಾವೆಲ್ಲರೂ ಸಹಿತ ಒಮ್ಮೆ ಜೋರಾಗಿ ವಿಶ್ವಾರಾಧ್ಯರನ್ನ ಪ್ರಾರ್ಥನೆ ಮಾಡೋಣ. ಬೋಲೋ ವಿಶ್ವಾರಾಧ್ಯ ಮಹಾರಾಜ್ ಕಿ. ಆಪ್ಯಾಯಸ್ವ ಸಮಯದ ವಿಶ್ವನಸ್ವ ಮರಷ್ಟ್ರಿಯಂ ಭವಾವಾಜಸ್ಯ ಸಂಘದೇ ಕ್ಷೀರೇಣ ಸ್ನಪಯಾಮಿ. ಶ್ರೀ ಗುರು ವಿಶ್ವಾರಾಧ್ಯ ಗಂಗಾಧರ ಮಹಾಸ್ವಾಮಿನೇ ನಮೋ ನಮಃ. ತಾಪತ್ರಯ ಹರಂ ದಿವ್ಯಂ ಪರಮಾನಂದ ಲಕ್ಷಣಂ ತಾಪತ್ರ ಮುಕ್ತವರ್ಗಂ ಕಲ್ಪಯಾಮ್ಯಹಂ ಮಾರ್ಗಂ ಸಮರ್ಪಯಾಮೆ. ವೇದಾನಾಮಪಿ ವೇದಾಯ ದೇವಾನಾಂ ದೇವತಾತ್ಮನೆ ಆಚಮ್ಯಂ ಕಲ್ಪಯಾಮೇಶ ಶುದ್ಧಾನಾಂ ಶುದ್ಧೇತವೇ ಆಚಮಾನ್ಯಂ ಸಮರ್ಪಯಾಮೆ. ಓಂ ಶ್ರೀ ಗುರುಭ್ಯೋ ನಮಃ. ತರಸ್ಸಂಬಂಧೇ ಧಾವತೆ ಧಾರಾಸಂತರಸ್ಸಂಬಂಧಾವತಿ ಮಂತ್ರೋದಕೇನ ಸ್ನಾಪಯಾಮೆ ಪುಷ್ಪೋದಕೇನ ಸ್ನಾಪಯಾಮೆ. ಓಂ ನಮಃ ಸೋಮಾಯ ಚ ರುದ್ರಾಯ ಚ